ದೆಹಲಿ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಕಮಾಲ್ ಮಾಡಿದೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಆಮ್ ಆದ್ಮಿಗೆ ಮುಖಭಂಗ ಆಗಿದೆ. ಕಾಂಗ್ರೆಸ್ ಸೊನ್ನೆಸುತ್ತಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಆಮ್ ಆದ್ಮಿಗೆ ಇಂಡಿ ಕೂಟವೇ ಶಾಕ್ ಕೊಟ್ಟಿದೆ. ಹೇಗೆ ಬನ್ನಿ ರಿಪೋರ್ಟ್. ದೆಹಲಿಯಲ್ಲಿ ಸೋತಿದ್ದು ಎಎಪಿ ಅಲ್ಲ, ಇಂಡಿ ಕೂಟ. ಕೇಜ್ರಿ ಟೀಮ್ಗೆ ಮುಳುವಾದ್ರೂ ಕೈ ಅಭ್ಯರ್ಥಿಗಳು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ. ಪ್ರತಿಷ್ಠೆಯ ಕಣವಾಗಿದ್ದ ರಾಷ್ಟ್ರ ರಾಜಧಾನಿ ದೆಹಲಿ ದಂಗಲ್ನಲ್ಲಿ ಎಎಪಿಯ ಘಟಾನುಘಟಿ ನಾಯಕರು ಮಣ್ಣು ಮುಕ್ಕಿದ್ದಾರೆ. ಕೇಸರಿ ಕಲಿಗಳು ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ರೆ ಆಮ್ ಆದ್ಮಿ ಕಾಂಗ್ರೆಸ್ಗೆ ಮರ್ಮಾಘಾತ ಆಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಚುನಾವಣೆಯಲ್ಲಿ ಸೋತಿದ್ದು ಎಎಪಿ ಅಲ್ಲ, ಬದಲಾಗಿ ಇಂಡಿ ಕೂಟ. ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಗಳನ್ನ ಸೋಲಿಸದೆ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್. ಹಲವು ಕ್ಷೇತ್ರಗಳಲ್ಲಿ ಕಡಿಮೆ ಅಂತರದಲ್ಲಿ ಎಎಪಿ ಅಭ್ಯರ್ಥಿಗಳು ಬಿಜೆಪಿ ವಿರುದ್ಧ ಪರಾಭವಗೊಂಡಿದ್ದಾರೆ. ನವದೆಹಲಿ ಕ್ಷೇತ್ರದಲ್ಲಿ ಪರ್ವೇಶ್ ವರ್ಮಾ ಅರವಿಂದ್ ಕೇಜ್ರಿವಾಲ್ ವಿರುದ್ಧ 4099 ಮತಗಳಿಂದ ಗೆದ್ರು. ಆದರೆ ಕಾಂಗ್ರೆಸ್ನ ಸಂದೀಪ್ ದೀಕ್ಷಿತ್ 4568 ಪಡೆದು ಕೇಜ್ರಿವಾಲ್ ವಿರುದ್ಧ ಸೇಡು ತೀರಿಸಿಕೊಂಡರು. ಜಂಗ್ಪುರದಲ್ಲಿ ಬಿಜೆಪಿಯ ತರ್ವೇಂದರ್ ಸಿಂಗ್ ವಿರುದ್ಧ ಮನೀಶ್ ಸಿಸೋಡಿಯಾ 675 ಮತಗಳಿಂದ ಸೋತರು. ಆದರೆ ಕಾಂಗ್ರೆಸ್ನ ಫರ್ಹಾದ್ ಸೂರಿ 7350 ಮತ ಪಡೆದರು. ಗ್ರೇಟರ್ ಕೈಲಾಶ್ನಲ್ಲಿ ಬಿಜೆಪಿಯ ಶಿಖಾ ರಾಯ್ ವಿರುದ್ಧ ಎಎಪಿಯ ಸೌರವ್ ಭಾರದ್ವಾಜ್ 3188 ಮತಗಳಿಂದ ಸೋತರು. ಕಾಂಗ್ರೆಸ್ನ ಗಾರ್ವಿತ್ ಸಿಂಘ್ವಿ 6711 ಮತ ಪಡೆದು ಎಎಪಿ ಸೋಲಿಗೆ ಕಾರಣವಾದರು. ದೆಹಲಿ ವಿಧಾನಸಭೆಯಲ್ಲಿ ಆಮ್ ಆದ್ಮಿ ಪಕ್ಷ ಸೋತಿದ್ದಕ್ಕೆ ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಸಿಟ್ಟಾಗಿದ್ದಾರೆ. ನಿಮ್ಮಲ್ಲೇ ನೀವು ಇನ್ನಷ್ಟು ಕಿತ್ತಾಡಿ ಎಂದು ಟೀಕಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಕಮಾಲ್ ಮಾಡಿದೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಆಮ್ ಆದ್ಮಿಗೆ ಮುಖಭಂಗ ಆಗಿದೆ. ಕಾಂಗ್ರೆಸ್ ಸೊನ್ನೆಸುತ್ತಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಆಮ್ ಆದ್ಮಿಗೆ ಇಂಡಿ ಕೂಟವೇ ಶಾಕ್ ಕೊಟ್ಟಿದೆ. ಹೇಗೆ ಬನ್ನಿ ರಿಪೋರ್ಟ್. ದೆಹಲಿಯಲ್ಲಿ ಸೋತಿದ್ದು ಎಎಪಿ ಅಲ್ಲ, ಇಂಡಿ ಕೂಟ. ಕೇಜ್ರಿ ಟೀಮ್ಗೆ ಮುಳುವಾದ್ರೂ ಕೈ ಅಭ್ಯರ್ಥಿಗಳು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ. ಪ್ರತಿಷ್ಠೆಯ ಕಣವಾಗಿದ್ದ ರಾಷ್ಟ್ರ ರಾಜಧಾನಿ ದೆಹಲಿ ದಂಗಲ್ನಲ್ಲಿ ಎಎಪಿಯ ಘಟಾನುಘಟಿ ನಾಯಕರು ಮಣ್ಣು ಮುಕ್ಕಿದ್ದಾರೆ. ಕೇಸರಿ ಕಲಿಗಳು ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ರೆ ಆಮ್ ಆದ್ಮಿ ಕಾಂಗ್ರೆಸ್ಗೆ ಮರ್ಮಾಘಾತ ಆಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಚುನಾವಣೆಯಲ್ಲಿ ಸೋತಿದ್ದು ಎಎಪಿ ಅಲ್ಲ, ಬದಲಾಗಿ ಇಂಡಿ ಕೂಟ. ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಗಳನ್ನ ಸೋಲಿಸದೆ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್. ಹಲವು ಕ್ಷೇತ್ರಗಳಲ್ಲಿ ಕಡಿಮೆ ಅಂತರದಲ್ಲಿ ಎಎಪಿ ಅಭ್ಯರ್ಥಿಗಳು ಬಿಜೆಪಿ ವಿರುದ್ಧ ಪರಾಭವಗೊಂಡಿದ್ದಾರೆ. ನವದೆಹಲಿ ಕ್ಷೇತ್ರದಲ್ಲಿ ಪರ್ವೇಶ್ ವರ್ಮಾ ಅರವಿಂದ್ ಕೇಜ್ರಿವಾಲ್ ವಿರುದ್ಧ 4099 ಮತಗಳಿಂದ ಗೆದ್ರು. ಆದರೆ ಕಾಂಗ್ರೆಸ್ನ ಸಂದೀಪ್ ದೀಕ್ಷಿತ್ 4568 ಪಡೆದು ಕೇಜ್ರಿವಾಲ್ ವಿರುದ್ಧ ಸೇಡು ತೀರಿಸಿಕೊಂಡರು. ಜಂಗ್ಪುರದಲ್ಲಿ ಬಿಜೆಪಿಯ ತರ್ವೇಂದರ್ ಸಿಂಗ್ ವಿರುದ್ಧ ಮನೀಶ್ ಸಿಸೋಡಿಯಾ 675 ಮತಗಳಿಂದ ಸೋತರು. ಆದರೆ ಕಾಂಗ್ರೆಸ್ನ ಫರ್ಹಾದ್ ಸೂರಿ 7350 ಮತ ಪಡೆದರು. ಗ್ರೇಟರ್ ಕೈಲಾಶ್ನಲ್ಲಿ ಬಿಜೆಪಿಯ ಶಿಖಾ ರಾಯ್ ವಿರುದ್ಧ ಎಎಪಿಯ ಸೌರವ್ ಭಾರದ್ವಾಜ್ 3188 ಮತಗಳಿಂದ ಸೋತರು. ಕಾಂಗ್ರೆಸ್ನ ಗಾರ್ವಿತ್ ಸಿಂಘ್ವಿ 6711 ಮತ ಪಡೆದು ಎಎಪಿ ಸೋಲಿಗೆ ಕಾರಣವಾದರು. ದೆಹಲಿ ವಿಧಾನಸಭೆಯಲ್ಲಿ ಆಮ್ ಆದ್ಮಿ ಪಕ್ಷ ಸೋತಿದ್ದಕ್ಕೆ ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಸಿಟ್ಟಾಗಿದ್ದಾರೆ. ನಿಮ್ಮಲ್ಲೇ ನೀವು ಇನ್ನಷ್ಟು ಕಿತ್ತಾಡಿ ಎಂದು ಟೀಕಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಕಮಾಲ್ ಮಾಡಿದೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಆಮ್ ಆದ್ಮಿಗೆ ಮುಖಭಂಗ ಆಗಿದೆ. ಕಾಂಗ್ರೆಸ್ ಸೊನ್ನೆಸುತ್ತಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಆಮ್ ಆದ್ಮಿಗೆ ಇಂಡಿ ಕೂಟವೇ ಶಾಕ್ ಕೊಟ್ಟಿದೆ. ಹೇಗೆ ಬನ್ನಿ ರಿಪೋರ್ಟ್. ದೆಹಲಿಯಲ್ಲಿ ಸೋತಿದ್ದು ಎಎಪಿ ಅಲ್ಲ, ಇಂಡಿ ಕೂಟ.
ಕೇಜ್ರಿ ಟೀಮ್ಗೆ ಮುಳುವಾದ್ರು ಕೈ ಅಭ್ಯರ್ಥಿಗಳು. भारत माता की, भारत माता की, भारतीय जनता पार्टी. ಪ್ರತಿಷ್ಠೆಯ ಕಣವಾಗಿದ್ದ ರಾಷ್ಟ್ರ ರಾಜಧಾನಿ ದೆಹಲಿ ದಂಗಲ್ನಲ್ಲಿ ಎಎಪಿಯ ಘಟಾನುಘಟಿ ನಾಯಕರು ಮಣ್ಣು ಮುಕ್ಕಿದ್ದಾರೆ. ಕೇಸರಿ ಕಲಿಗಳು ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ರೆ ಆಮ್ ಆದ್ಮಿ ಕಾಂಗ್ರೆಸ್ಗೆ ಮರ್ಮಾಘಾತ ಆಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಚುನಾವಣೆಯಲ್ಲಿ ಸೋತಿದ್ದು ಎಎಪಿ ಅಲ್ಲ, ಬದಲಾಗಿ ಇಂಡಿಕೂಟ. ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಗಳನ್ನ ಸೋಲಿಸಿದೆ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್. ಹಲವು ಕ್ಷೇತ್ರಗಳಲ್ಲಿ ಕಡಿಮೆ ಅಂತರದಲ್ಲಿ ಎಎಪಿ ಅಭ್ಯರ್ಥಿಗಳು ಬಿಜೆಪಿ ವಿರುದ್ಧ ಪರಾಭವಗೊಂಡಿದ್ದಾರೆ. ನವದೆಹಲಿ ಕ್ಷೇತ್ರದಲ್ಲಿ ಪರ್ವೇಶ್ ವರ್ಮಾ ಅರವಿಂದ್ ಕೇಜ್ರಿವಾಲ್ ವಿರುದ್ಧ 4099 ಮತಗಳಿಂದ ಗೆದ್ರು. ಆದರೆ ಕಾಂಗ್ರೆಸ್ನ ಸಂದೀಪ್ ದೀಕ್ಷಿತ್ 4568 ಪಡೆದು ಕೇಜ್ರಿವಾಲ್ ವಿರುದ್ಧ ಸೇಡು ತೀರಿಸಿಕೊಂಡರು. ಜಂಗ್ಪುರದಲ್ಲಿ ಬಿಜೆಪಿಯ ತರ್ವೇಂದರ್ ಸಿಂಗ್ ವಿರುದ್ಧ ಮನೀಶ್ ಸಿಸೋಡಿಯಾ 675 ಮತಗಳಿಂದ ಸೋತರು. ಆದರೆ ಕಾಂಗ್ರೆಸ್ನ ಫರ್ಹಾದ್ ಸೂರಿ 7350 ಮತ ಪಡೆದರು. ಗ್ರೇಟರ್ ಕೈಲಾಶ್ನಲ್ಲಿ ಬಿಜೆಪಿಯ ಶಿಖಾ ರಾಯ್ ವಿರುದ್ಧ ಎಎಪಿಯ ಸೌರವ್ ಭಾರದ್ವಾಜ್ 3188 ಮತಗಳಿಂದ ಸೋತರು. ಕಾಂಗ್ರೆಸ್ನ ಗಾರ್ವಿತ್ ಸಿಂಘ್ವಿ 6711 ಮತ ಪಡೆದು ಎಎಪಿ ಸೋಲಿಗೆ ಕಾರಣವಾದರು. ದೆಹಲಿ ವಿಧಾನಸಭೆಯಲ್ಲಿ ಆಮ್ ಆದ್ಮಿ ಪಕ್ಷ ಸೋತಿದ್ದಕ್ಕೆ ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಸಿಟ್ಟಾಗಿದ್ದಾರೆ. ನಿಮ್ಮಲ್ಲೇ ನೀವು ಇನ್ನಷ್ಟು ಕಿತ್ತಾಡಿ ಎಂದು ಟೀಕಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ದೆಹಲಿ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಕಮಾಲ್ ಮಾಡಿದೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಆಮ್ ಆದ್ಮಿಗೆ ಮುಖಭಂಗ ಆಗಿದೆ. ಕಾಂಗ್ರೆಸ್ ಸೊನ್ನೆಸುತ್ತಿದೆ. ಇಂಟ್ರೆಸ್ಟಿಂಗ್ ಅಂದರೆ ಆಮ್ ಆದ್ಮಿಗೆ ಇಂಡಿಕೂಟವೇ ಶಾಕ್ ಕೊಟ್ಟಿದೆ. ಹೇಗೆ ಬನ್ನಿ ರಿಪೋರ್ಟ್. ದೆಹಲಿಯಲ್ಲಿ ಸೋತಿದ್ದು ಎಎಪಿ ಅಲ್ಲ, ಇಂಡಿಕೂಟ. ಕೇಜ್ರಿ ಟೀಮ್ಗೆ ಮುಳುವಾದ್ರು ಕೈ ಅಭ್ಯರ್ಥಿಗಳು. भारत माता की, भारत माता की, भारतीय जनता पार्टी. ಪ್ರತಿಷ್ಠೆಯ ಕಣವಾಗಿದ್ದ ರಾಷ್ಟ್ರ ರಾಜಧಾನಿ ದೆಹಲಿ ದಂಗಲ್ನಲ್ಲಿ ಎಎಪಿಯ ಘಟಾನುಘಟಿ ನಾಯಕರು ಮಣ್ಣು ಮುಕ್ಕಿದ್ದಾರೆ. ಕೇಸರಿ ಕಲಿಗಳು ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ರೆ ಆಮ್ ಆದ್ಮಿ ಕಾಂಗ್ರೆಸ್ಗೆ ಮರ್ಮಾಘಾತ ಆಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಚುನಾವಣೆಯಲ್ಲಿ ಸೋತಿದ್ದು ಎಎಪಿ ಅಲ್ಲ, ಬದಲಾಗಿ ಇಂಡಿಕೂಟ. ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಗಳನ್ನ ಸೋಲಿಸಿದೆ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್. ಹಲವು ಕ್ಷೇತ್ರಗಳಲ್ಲಿ ಕಡಿಮೆ ಅಂತರದಲ್ಲಿ ಎಎಪಿ ಅಭ್ಯರ್ಥಿಗಳು ಬಿಜೆಪಿ ವಿರುದ್ಧ ಪರಾಭವಗೊಂಡಿದ್ದಾರೆ. ನವದೆಹಲಿ ಕ್ಷೇತ್ರದಲ್ಲಿ ಪರ್ವೇಶ್ ವರ್ಮಾ ಅರವಿಂದ್ ಕೇಜ್ರಿವಾಲ್ ವಿರುದ್ಧ 4099 ಮತಗಳಿಂದ ಗೆದ್ರು. ಆದರೆ ಕಾಂಗ್ರೆಸ್ನ ಸಂದೀಪ್ ದೀಕ್ಷಿತ್ 4568 ಪಡೆದು ಕೇಜ್ರಿವಾಲ್ ವಿರುದ್ಧ ಸೇಡು ತೀರಿಸಿಕೊಂಡರು. ಜಂಗ್ಪುರದಲ್ಲಿ ಬಿಜೆಪಿಯ ತರ್ವೇಂದರ್ ಸಿಂಗ್ ವಿರುದ್ಧ ಮನೀಶ್ ಸಿಸೋಡಿಯಾ 675 ಮತಗಳಿಂದ ಸೋತರು. ಆದರೆ ಕಾಂಗ್ರೆಸ್ನ ಫರ್ಹಾದ್ ಸೂರಿ 7350 ಮತ ಪಡೆದರು. ಗ್ರೇಟರ್ ಕೈಲಾಶ್ನಲ್ಲಿ ಬಿಜೆಪಿಯ ಶಿಖಾ ರಾಯ್ ವಿರುದ್ಧ ಎಎಪಿಯ ಸೌರವ್ ಭಾರದ್ವಾಜ್ 3188 ಮತಗಳಿಂದ ಸೋತರು. ಕಾಂಗ್ರೆಸ್ನ ಗಾರ್ವಿತ್ ಸಿಂಘ್ವಿ 6711 ಮತ ಪಡೆದು ಎಎಪಿ ಸೋಲಿಗೆ ಕಾರಣವಾದರು. ದೆಹಲಿ ವಿಧಾನಸಭೆಯಲ್ಲಿ ಆಮ್ ಆದ್ಮಿ ಪಕ್ಷ ಸೋತಿದ್ದಕ್ಕೆ ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಸಿಟ್ಟಾಗಿದ್ದಾರೆ. ನಿಮ್ಮಲ್ಲೇ ನೀವು ಇನ್ನಷ್ಟು ಕಿತ್ತಾಡಿ ಎಂದು ಟೀಕಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.